ಜನಪ ಕೇಳೈ ಕೃಷ್ಣ ಭೀಮಾರ್ಜುನರು ವಿಮಳ ಸ್ನಾತಕ ವೃತ ಮುನಿಗಳಾದರೂ ನಡೆದು ಪಯಣದ ಮೇಲೆ ಪಯಣದಲ್ಲಿ ಜನದ ಕಾಣಿಕೆಗೊಳುತ್ತ ನಾನಾ ಜನಪದಂಗಳ ಕಳೆದು ಗಂಗಾ ವಿನುತ ನದಿಗಳ ಹಾಯ್ದು ಬಂದರು ಪೂರ್ವಮುಖವಾಗಿ. ಬರುತ್ತ ಕಂಡರು ಕೂಡೆ ಕೊಬ್ಬಿದ ಸಿರಿಯ ನೂರೂರುಗಳ ಸೊಂಪಿನ ಭರಿತವನು ಗೋಧನ ಸಮೃದ್ಧಿಯ ಧಾನ್ಯ ರಾಶಿಗಳ. ವರ ನದಿಯ ಕಾಲುವೆಯ ತೋಟದ ತೆರಳಿಕೆಯ ಪನಸಾಮ್ರ ಪೂಗೋತ್ಕರದ ರಮ್ಯಾ ರಾಮ ಮಂಡಿತ ಮಗಧ ಮಂಡಲವಾ. ಮೆಳೆಗಳೇ ದ್ರಾಕ್ಷಿಗಳು ವೃಕ್ಷಾವಳಿಗಳೇ ಸಹಕಾರ ದಾಡಿಮ ಫಲಿತ ಪನಸ ಕ್ರಮುಖ ಚಂಬೂ ಮಾತುಳಂಗಮಯ. ಕಳವೆಶಾಲಿಮಯವು ಹೊನಲ ಸ್ಖಳಿತ ಲಕ್ಷ್ಮೀಮಯವು ನಗರಾವಳಿಗಳೆನೆ ಶೋಭಿಸಿತು ಜನಪದವಿದರ ಕಣ್ಮನಕ್ಕೆ. ದೇಶ ಹಗೆವನೆದೆಂದು ಕಡ್ಡಿಯ ಘಾಸಿ ಮಾಡದೆ ಮಿಗೆ ವಿನೋದದಲೈಸು ಪಡೆ ನಡೆ ತಂದು ಬಿಟ್ಟುದು ಗಿರಿಯ ತಪ್ಪಲಲಿ. ಆಸರೋರುಹ ಬಂಧು ಚರಮಾಶಾಸತಿಯ ಚುಂಬಿಸೆ ಗಿರಿವ್ರಜದ ಶಿಖರವನು ಹತ್ತಿದರು ಹರಿಭೀಮ ಫಲುಗುಣರು. ವೃಷಭ ಚರ್ಮ ನಿಬದ್ಧ ಭೇರಿಗಳೆಸೆವ ದಕ್ಷತೆ ಗಂಧಮಾಲ್ಯ ಪ್ರಸರದಲ್ಲಿ ಶೈಲಾಗ್ರದಲ್ಲಿ ಸಂಪನ್ನ ಪೂಜೆಯಲಿ. ಅಸುರ ರಿಪು ಭೀಮಾರ್ಜುನರು ತದ್ವಿಷಮ ಭೇರಿ ತ್ರಯವ ಹೊಯ್ದೆಬ್ಬಿಸಿದರದು ಪುತ ರವ ಮಿಗಿಲು ಕೆಡೆದುದು ಧರಿತ್ರಿಯಲಿ. ಕೃಷ್ಣ ಭೀಮ ಅರ್ಜುನರು ಸ್ನಾತಕ ವ್ರತ ವೇಷಧಾರಿಗಳಾಗಿ ಪೂರ್ವಮುಖವಾಗಿ ಪ್ರಯಾಣ ಮಾಡಿ ಗಂಗಾ ನದಿಯನ್ನು ದಾಟಿದರು. ದಾರಿಯಲ್ಲಿ ಅನೇಕ ದೇಶಗಳ ಜನರು ಅವರಿಗೆ ಕಾಣಿಕೆಗಳನ್ನು ಕೊಟ್ಟರು. ಅವರು ಪ್ರಯಾಣ ಮಾಡುತ್ತಾ ಬರುತ್ತಿರಲು ಮಗಧ ದೇಶವು ಕಾಣಿಸಿಕೊಂಡಿತು. ಐಶ್ವರ್ಯ ಹೆಚ್ಚಿದ ಊರುಗಳು ಸೊಂಪಾಗಿ ಕಾಣಿಸಿದವು. ಗೋಧನ ಸಮೃದ್ಧವಾಗಿತ್ತು. ಧಾನ್ಯರಾಶಿಗಳು ಸಮೃದ್ಧವಾಗಿದ್ದವು. ಎಲ್ಲೆಲ್ಲೂ ನದಿಗಳು, ಕಾಲುವೆಗಳು, ಹಲಸು, ಕಿತ್ತಳೆ, ಅಡಿಕೆ ಮೊದಲಾದ ಫಲ ಸಮೃದ್ಧಿಯಿಂದ ಕಂಗೊಳಿಸುವ ಸುಂದರ ವನಗಳು. ಮಗಧ ದೇಶದಲ್ಲಿ ಮೆಳೆಗಳೆಂದರೆ ದ್ರಾಕ್ಷಿ, ಅಲ್ಲಿ ಮರಗಳೆಂದರೆ ಮಾವು, ದಾಳಿಂಬೆ, ಹಲಸು, ಅಡಿಕೆ, ನೇರಿಲೆ, ಮಾದಳ ಮೊದಲಾದ ಮರಗಳು, ಕಳವೆಯ ಗಿಡಗಳು, ಭತ್ತದ ಗದ್ದೆಗಳು, ಕಾಲುವೆಗಳು ಯಾವಾಗಲೂ ತುಂಬಿ ಹರಿಯುತ್ತಿದ್ದವು. ನಗರಗಳು ಸಂಪತ್ತಿನಿಂದ ಸಮೃದ್ಧವಾಗಿದ್ದವು. ಕೃಷ್ಣ ಭೀಮಾರ್ಜುನರು ಇದನ್ನು ನೋಡುತ್ತಾ ಬಂದರು. ಶತ್ರುವಿನ ರಾಜ್ಯದಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಹಾಳು ಮಾಡದೆ ಗಿರಿವ್ರಜ ನಗರದ ಬಳಿಯಿದ್ದ ಬೆಟ್ಟದ ತಪ್ಪಲಿನಲ್ಲಿ ಸೈನ್ಯವು ಬೀಡು ಬಿಟ್ಟಿತು. ಸೂರ್ಯನು ಮುಳುಗಲು ಕೃಷ್ಣಾರ್ಜುನ ಭೀಮರೂ ಬೆಟ್ಟವನ್ನು ಹತ್ತಿದರು. ವೃಷಭ ಅಂದರೆ ಗೂಳಿ ಅಥವಾ ಎತ್ತು, ಅದರ ಚರ್ಮದಿಂದ ಮಾಡಿದ 3 ಮಹಾಭೇರಿಗಳು ಬೆಟ್ಟದ ನೆತ್ತಿಯ ಮೇಲಿದ್ದವು. ಅವನ್ನು ಗಂಧ, ಅಕ್ಷತೆ, ಹೂಗಳಿಂದ ಪೂಜಿಸಿದ್ದರು. ಕೃಷ್ಣನು ಭೀಮಾರ್ಜುನರು ಅವನ್ನು ಹೊಡೆಯಲು ರಾತ್ರಿಯಲ್ಲಿ ಮಹಾಶಬ್ದಗಳೊಡನೆ ಆ 3 ಭೇರಿಗಳು ಮುರಿದು ನೆಲಕ್ಕೆ ಬಿದ್ದವು.